ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದಿರಿ ಅಂತ ತಿಳ್ಕೊಂಡೇನ್ರಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬರ್ರಿ, ಇವತ್ತು ನಮ್ಮ ಮನೆಯೊಳಗೆ ಒಂದು ಫಂಕ್ಷನ್ ಅದ ರೀ. ಅಂದ್ರೆ ನಮ್ಮ ಅಣ್ಣನ ಮಗನ ಇದು ಮ್ಯಾರೇಜ್ ಮಾತುಕತೆ ಅದ ರೀ. ನೋಡ್ರಿ, ಈಗ ಮಾತುಕತೆಯನ್ನು ನಮ್ಮ ಮನೆಯ ದೇವಿಯ ಯಲ್ಲಮ್ಮನ ಪೂಜೆಯಿಂದ ಸ್ಟಾರ್ಟ್ ಮಾಡ್ಲಕತ್ತೀವ್ರಿ. ಅವ್ರ ಮನೆಯ ದೇವತೆ, ನಮ್ಮ ಮನೆಯ ದೇವತೆ ಯಲ್ಲಮ್ಮ ದೇವಿ ಪೂಜೆಯಿಂದಲೇ ಸ್ಟಾರ್ಟ್ ಮಾಡಕತ್ತೀವ್ರಿ. ನೋಡ್ರಿ, ಈಗ ಮನೆಯಾಗೆಲ್ಲ ಫಂಕ್ಷನ್ದ ಬೀಗರು ಬರ್ತಾರಂತ, ವಧುವಿನ ಕಡೆಯವರು ಬರ್ತಾರಂತ ಹೇಳಿ ಎಲ್ಲ ಟೀ ಕಾಫಿ ಎಲ್ಲ ರೆಡಿ ನಡೆದದ್ರಿ ಅಡುಗೆ ಮನೆಯಲ್ಲಿ. ನಮ್ಮ ಮನೆಯೊಳಗೆ ಒಂದು ಫಂಕ್ಷನ್ ಇದ್ರೆ ಅದ್ರದ್ದು ಖುಷಿನ ಬೇರೆ ರೀ. ಇವರೇ ವರನ ತಾಯಿ ರೀ, ಇವರು ಟೀಚರ್ ಅದಾರು. ಇದೆಲ್ಲ ನಮ್ಮ ಫ್ಯಾಮ್ಲಿ ರೀ ಇವರು. ನೋಡ್ರಿ, ಅಡುಗೆ ಮನೆ ರೀ ಅದು. ಟೀ ಮಾಡ್ಲಕತ್ತಾರ, ಟೀ ಕಾಫಿ ಅಡುಗೆ ಮನೆ ರೀ ಇದು. ನೋಡ್ರಿ, ಎಲ್ಲರೂ ರೆಡಿ ಆಗ್ಯಾರು, ವೆಲ್ಕಮ್ ಮಾಡ್ಲಕತ್ತಾರ್ರಿ. ಬೀಗರು ಬರೋರು ಅದಾರು, ಅದಕ್ಕೆ ಟೀ ತಗೊಂಡು ವೆಲ್ಕಮ್ ಮಾಡಕತ್ತಾರ. ನೋಡ್ರಿ, ಖುಷಿ ಅದಾರ್ರಿ ಎಲ್ಲರೂ. ನೋಡ್ರಿ, ಅವ್ರು ನಮ್ಮ ಅಣ್ಣನ ತಮ್ಮನ ಹೆಂಡ್ತೀರಿ, ಅವ್ರ ಮಗಳು. ನಮಗೂ ವೈನಿ ಆಗಬೇಕ್ರಿ ಅವ್ರು. ನೋಡ್ರಿ, ಇನ್ನೂ ಬೀಗರು ಬಂದಿಲ್ರಿ, ವಧುವಿನ ಕಡೆಯವರು ಬಂದಿಲ್ಲ. ಅದಕ್ಕೆ ಅವ್ರ ಮನೆ ತೋರಿಸ್ಲಕತ್ತೀನಿ ನೋಡ್ರಿ, ನಮ್ಮ ಅಣ್ಣನ ಮನೆ. ನೋಡ್ರಿ, ಅವ್ರು ಸಾಯಿಬಾಬಾನ ಭಕ್ತರು, ಅದಕ್ಕೆ ಸಾಯಿಬಾಬಾನ ಪೂಜೆ ಮಾಡ್ಯಾರು. ಇನ್ನು ಮುಂದೆ ಮ್ಯಾರೇಜ್ ಅದಲ್ರಿ, ಅದಕ್ಕೆಲ್ಲ ರೆಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಾರು. ಬೀಗರು ಬರ್ತಾರಂತ ಹೇಳಿ ಮನೇನು ಕ್ಲೀನ್ ಮಾಡಿ ಇಟ್ಟಾರು. ಮನೇನು ಚಂದ ಅದ ರೀ. ನೋಡ್ರಿ, ಎಲ್ಲ ಅಡುಗೆ ಮನೆಯೊಳಗೆ ಬೀಗರು ಬರ್ತಾರಂತೆಲ್ಲ ಸಿದ್ಧತೆಗಳು ನಡೆದಾವು. ನೋಡ್ರಿ, ಬೀಗರು ಬಂದ್ರೆ ನೋಡ್ರಿ, ವಧುವಿನ ಕಡೆಯವರು ಬಂದರ್ರಿ. ಇವರೆಲ್ಲ ಹೆಣ್ಮಕ್ಳು, ಅವ್ರ ತಾಯಿ, ಅವರೆಲ್ಲ ಬಳಗದವ್ರಿ. ಇವರು ಟೀ ತಗೊಂಡು ನೀರು ಕೊಡೋದು, ಟೀ ಕೊಡೋದು ನಡೆದದ್ರಿ. ಹೊರಗಡೆ ಎಲ್ಲ ಗಂಡ್ಮಕ್ಳು ಕೂತಾರು, ಒಳಗಡೆ ಬಂದೆಲ್ಲ ಹೆಣ್ಮಕ್ಳು ಕೂತಾರ್ರಿ. ಅವ್ರ ತಾಯಿ, ವಧುವಿನ ತಾಯಿ, ಅವರೆಲ್ಲ ಬಳಗದವರು, ಅವರೆಲ್ಲ ರಿಲೇಟಿವ್ ಇದು. ನೋಡ್ರಿ, ನಮ್ಮ ಪೂಜೆಯೊಂದಿಗೆ ಮಾತುಕತೆಯನ್ನು ಸ್ಟಾರ್ಟ್ ಮಾಡಕತ್ಯಾರ್ರಿ. ಇಲ್ಲಿ ನೋಡ್ರಿ, ಹೊರಗೆಲ್ಲ ಗುರು ಹಿರಿಯರು, ಗಂಡು ಮಕ್ಕಳು, ವಧುವಿನ ತಾಯಿ, ವರನ ತಾಯಿ, ತಂದೆ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಇದು ನಡೆದದ್ರಿ, ಮಾತುಕತೆ ನಡೆದದ. ಅಂದ್ರೆ ಏನೇನು ವಧುವಿಗೆ ಏನು ಕೊಡಬೇಕು, ವರನಿಗೆ ಏನು ಕೊಡಬೇಕು, ಎಲ್ಲ ಸಮ್ಮತಿಯಿಂದ ಎಲ್ಲ. ನೋಡ್ರಿ, ಇವರು ವರನ ತಂದೆಯರಿ, ಅವರು ನಮ್ಮ ಅಣ್ಣ. ಎಲ್ಲ ಮಾತುಕತೆಯನ್ನು ಮುಗಿಸ್ಯಾರ್ರಿ. ಅವನೇ ನೋಡ್ರಿ, ವರ ಎದ್ದು ಹೋದಲ್ರಿ, ನಮ್ಮ ಹಳ್ಯಾರ್ರಿ ಅವರು. ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಎಲ್ಲ ಮಾತುಕತೆ ನಡೆದವ್ರಿ. ಏನೇನು ಅವ್ರ ಬೇಡಿಕೆ ಏನಿರ್ತಾವೆ, ಇವ್ರ ಬೇಡಿಕೆಗಳು ಏನಿರ್ತಾವೆ, ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಮಾತುಕತೆಯನ್ನು ಮಾಡಕತ್ಯಾರ್ರಿ. ಎಲ್ಲರ ಹಂಗೆ ಪರಿಚಯನೂ ನಡೆದಿರ್ತದ್ರಿ. ಎಲ್ಲ ಏನೇನು ನಿಮ್ಗೆ ವರ ಇಷ್ಟ ಏನು, ನಿಮ್ಗೆ ವಧು ಇಷ್ಟ ಏನು ಎಲ್ಲ ಕೇಳ್ತಾರ್ರಿ ಹಿರಿಯರು. ವರನ ತಂದೆಗೆ ನಿಮ್ಗೆ ವಧು ಇಷ್ಟ ಆದಾಳೇನು, ವಧುವಿನ ತಂದೆಗೆ ನಿಮ್ಗೆ ವರ ಇಷ್ಟ ಅದಾನೇನು, ಹಿಂಗೆಲ್ಲ ಗುರು ಹಿರಿಯರೆಲ್ಲ ಸಮ್ಮುಖದಲ್ಲಿ ಕೇಳ್ತಿರ್ತಾರ್ರಿ. ಹಂಗೆ ಎಲ್ಲ ಮದುವೆ ಮಾತುಕತೆಯನ್ನು ಮೊದಲಿಗೆ ಬಂದು ಎಲ್ಲ ಮನೆ ನೋಡಿಕೊಂಡು ಹೋಗಿ ಮಾತುಕತೆಯನ್ನು ನಡೆಸ್ತಾರ್ರಿ. ನಾವು ವಧುವಿನ ಕಡೆಯವರು
ಹಾಗೆ ಮಜಾಕ್ ಮಾಡೋತ್ತ ಕೇಳ್ತಾರೆ ರೀ, ನಮ್ಗೆ ಅಷ್ಟು ಬೇಕು ಇಷ್ಟು ಬೇಕು ಅಂಥೇಳಿ. ಆದರೂ ಅದೇನು ಇದು ಆಗಂಗಿಲ್ಲ ರೀ. ಸುಮ್ಮ ಎಲ್ಲರೂ ಗುರು ಹಿರಿಯರು ಸಮ್ಮುಖದಿಂದ ಮಾತನಾಡ್ತಿರ್ತಾರೆ. ಹಾಗೆ ಮಜಾಕ್ದೊಳಗೆ ಎಲ್ಲ ಮಾತುಕತೆಗಳು ಮುಗಿತವು. ಅವ್ರ ಹೆಣ್ಣಿನವ್ರು ನಾವು ಇದನ್ನು ಕೊಡ್ತೀನಿ ಅಂತಾರೋ, ಗಂಡಿನವ್ರು ನಮಗೆ ಇದು ಬೇಕಂತಾರೋ. ಆದರೂ ಕೊನೆಯಲ್ಲಿ ರೀ ಎಲ್ಲರ ಒಪ್ಪಿಗೆ ಅಂತೆ ಒಂದು ಮಾತುಕತೆ ಮುಗೀತದ ನೋಡ್ರಿ. ಎಲ್ಲರೂ ನಿಂತಾರ್ರಿ, ವಧುವಿನ ವರನ ತಾಯಿ ಎಲ್ಲ ಗುರು ಹಿರಿಯರು. ನೋಡ್ರಿ ಎಲ್ಲ ಅಡುಗೆ ಮನೆಯರಿ, ಅದು ಎಲ್ಲರೂ ನಮ್ಮ ರಿಲೇಟಿವ್ಸ್ ರೀ. ಎಲ್ಲ ಏನು ಬೇಕು, ವರನಿಗೆ ಏನು ಬೇಕು, ವಧುವಿಗೆ ಏನು ಬೇಕು ಅನ್ನೋದೆಲ್ಲ ಮಾತುಕತೆಗಳ ನಡೆದವ್ರಿ. ಮೊದಲ ಮಾತುಕತೆ ಮಾಡ್ತಾರ್ರಿ. ಹಿಂದಿಂದೆಲ್ಲ ಅವ್ರಿಗೇನು ಎಲ್ಲರಿಗೂ ಗುರು ಹಿರಿಯರ ಸಮ್ಮುಖದಲ್ಲಿ ಏನು ಒಂದು ಮಾತು ಒಪ್ಪಿಗೆ ಆಗ್ತದಲ್ರಿ, ಅದನ್ನು ಡಿಸೈಡ್ ಮಾಡಿಬಿಡ್ತಾರೆ ನೋಡ್ರಿ. ಅವರು ವಧುವಿನ ಮನೆಯವರು ಹೆಣ್ಮಕ್ಳು ಅವರು ಬಂದು ಕೂಡ್ಲಕತ್ತಾರ ಮಾತುಕತೆಗೆ. ಚಂದ ರೀ, ಇದು ಒಂದು ಪದ್ಧತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಖುಷಿ ಅನ್ನಿಸ್ತದ ನೋಡ್ರಿ. ಈಗ ನಮ್ಮ ವರನ ಕಡೆಯವರು ಕೇಳಿದ ಕೂಡಲೇ ಅವರು ಹೊರಗೆ ಹೋಗಿ ಏನು ಮಾತಾಡ್ಕೊಂಡು ಬರೋವ್ರಿ. ಅವ್ರಿಗೆ ಒಪ್ಪಿಗೆಯೋ ಅಥವಾ ಇಲ್ಲೋ ಅನ್ನೋದು ವರನ ಮುಂದೆ ಹೆಂಗೆ ಮಾತಾಡಕ್ಕೆ ಬರ್ತದೆ ರೀ. ಅದಕ್ಕೆ ಹೊರಗೆ ಹೋಗಿ ನಮಗೆ ಎಸ್ ಅದ ಅಥವಾ ನೋ ಅನ್ನೋದು ಮಾತಾಡ್ಕೊಂಡು ಬರ್ತಾರೆ ನೋಡ್ರಿ. ಇವರು ಹೆಣ್ಮಕ್ಳನ್ನು ಹೊಂಟ್ರಿ, ಎಲ್ಲರೂ ಕೂಡಿ ಮಾತಾಡ್ತಾರೋ ನೋಡ್ರಿ. ಭರ್ಜರಿ ಅಡುಗೆ ಮಾಡ್ಸ್ಯಾರ್ರಿ. ಹಂಗೆ ಎಲ್ಲ ಥರದ ಉತ್ತರ ಕರ್ನಾಟಕದ ಹೋಳಿಗೆ, ಕೋಸಂಬರಿ, ಬಜ್ಜಿ, ಆಮೇಲೆ ಪಾಯಸ, ಅನ್ನ ಸಾರು, ಉಸಳಿ, ಆಮೇಲೆ ಎಲ್ಲ ಥರದ ಚಪಾತಿ ರೀ, ಆಮೇಲೆ ಎಲ್ಲ ಉಪ್ಪಿನಕಾಯಿ, ಎಲ್ಲ ಥರದ ಅಡುಗೆಯನ್ನು ಭರ್ಜರಿ ಅಡುಗೆಯನ್ನು ಮಾಡ್ಸ್ಯಾರ್ರಿ ಬೀಗರಿಗೆ ಅಂಥೇಳಿ ನೋಡ್ರಿ. ಬಾಬಾನ ಪೂಜೆ ಮಾಡ್ಯಾರ, ಸಾಯಿಬಾಬಾ ಅವ್ರದ್ದು ನೋಡ್ರಿ. ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಾಕತ್ಯಾರ್ರಿ ನೋಡ್ರಿ. ಇದೆಲ್ಲ ನಮ್ಮ ಫ್ಯಾಮ್ಲಿ ರೀ, ವರನ ತಾಯಿ ರೀ ಅವರು. ಇವರೆಲ್ಲ ಅವ್ರ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ರಿಲೇಟಿವ್ಸ್ ರೀ. ನಮ್ಮ ಫ್ಯಾಮಿಲಿ ರೀ ಅದು. ಹೊರಗಡೆ ಮಾತುಕತೆ ನಡೆದಾವು, ಇಲ್ಲಿ ಒಂದು ರೌಂಡ್ ಬಂದು ನೋಡ್ಕೊಂಡು ಹೋದೇವ್ರಿ ಒಳಗಡೆ ಏನು ನಡೆದದ ಅನ್ನೋದು. ಇದು ವಧುವಿನ ಫ್ಯಾಮ್ಲಿ ರೀ, ಇವರು ಹೆಣ್ಮಕ್ಳು ರೀ, ಅವರು ವಧುವಿನ ಫ್ಯಾಮ್ಲಿ ಅವರು ನೋಡ್ರಿ. ಹೊರಗಡೆ ಏನು ಮಾತುಕತೆ ನಡೆದದ್ರಿ ಎಲ್ಲ ಗಂಡು ಮಕ್ಕಳು. ಏನೇನು ಬೇಕು, ವರ ಏನು ಮಾಡ್ತಾನೋ, ವಧು ಏನು ಮಾಡ್ತಾಳೋ ಅನ್ನೋದನ್ನು ಎಲ್ಲ ಕೇಳ್ಕೊತಾರ್ರಿ. ಫೈನಲಿ ನೋಡ್ರಿ ಒಳಗೆ ಬಂದರು ಮಾತಾಡಿಕೊಂಡು ಎಷ್ಟು ಏನು ಕೊಡಬೇಕು, ಏನು ನಮಗೆ ಒಪ್ಪಿಗೆ ಅದ, ನಮ್ಮ ಕೈಲಿಂದ ಎಷ್ಟು ಕೊಡುವುದಾಗ್ತೈತಿ ಅನ್ನೋದೆಲ್ಲ ಫೈನಲಿ ಹೇಳ್ತಾರ್ರಿ. ಅದು ಏನು ಕೊಡೋದು ತಗೊಳ್ಳೋದು ಏನು ಮಹತ್ವ ಅಲ್ರಿ. ಮನುಷ್ಯನ ಒಂದು ಒಳ್ಳೆಯ ಬಾಂಧವ್ಯ ಗುಣ ಎಲ್ಲ ಹೊಂದ್ಕೊಂಡು ಹೋದ್ರೆ ಸಾಕ್ರಿ. ಅಷ್ಟೇ ದುಡ್ಡು ವರದಕ್ಷಿಣೆ ಇವೆಲ್ಲ ಏನು ಮಹತ್ವ ಆಗಂಗಿಲ್ಲ. ಎಲ್ಲ ಪ್ರೀತಿ ವಿಶ್ವಾಸ ಒಂದೇ ಉಳಿಯೋದು ಲಾಸ್ಟಿಗೆ. ಆಯ್ತು ರೀ, ತಮಗೇನು ಕೊಡ್ಬೇಕು ಅನ್ನಿಸ್ತದ ಪ್ರೀತಿಯಿಂದ ಅವ್ರು ಕೊಡ್ತಾರೋ. ಇವರು ಹೆಣ್ಮಕ್ಳಿಗೆ ಏನು ಪ್ರೀತಿಯಿಂದ ಮಾಡಬೇಕು, ಗಂಡ ಮಗನಿಗೆ ಏನು ಪ್ರೀತಿಯಿಂದ ಮಾಡಬೇಕು ಅಷ್ಟು ಮಾಡ್ತಾರೋ ನೋಡ್ರಿ. ಲಾಸ್ಟ್ ಒಬ್ರು ಹಿರಿಯರು ಏನು ಹೇಳಿಬಿಟ್ರಿ, ನಿಮ್ಗೇನು 4 ಮಂದಿ ಒಳಗೆ ಒಳ್ಳೇದು ಅನ್ನಿಸ್ತದ ಅದನ್ನು ಕೊಟ್ಟು ಬಿಡ್ರಿ ಅಂತ ಹೇಳಿಕ್ಸಿಂದ ಹಿರಿಯರೆಲ್ಲ ಹೇಳಕತ್ಯಾರ ನೋಡ್ರಿ.
4 ಮಂದಿ ನೋಡುವಾಗ ಎಲ್ಲ ಒಳ್ಳೇದು ಅನ್ನಿಸ್ಬೇಕು. ಇದು ಕೊಟ್ಟರು ಇದು ಕೊಟ್ಟರು ಇದು ಅವ್ರಿಗೆ ಏನೂ ಇಲ್ಲರಿ. ಈಗಿನ ಕಾಲದಾಗ ಅಂತೂ ವರದಕ್ಷಿಣೆ ಪಿರದಕ್ಷಿಣೆ ಏನೂ ನಡೆಯಂಗಿಲ್ಲ. ಅವರಷ್ಟೇ ರೀ ಅವ್ರ ಗಂಡ ಹೆಂಡ್ತಿ ಏನು ಪ್ರೀತಿಯಿಂದ ಇರಬೇಕಂತ ಅವ್ರಿಗೆ ಬಯಸ್ತದಲ್ರಿ ಬಟ್ಟೆಗಳು. ಅಷ್ಟೇ ರೀ ಅವ್ರಿಗೆ ಮನೆಗೆ ಒಂದು ಕುಟುಂಬಕ್ಕೆ ಏನು ಸಾಮಾನು ಬೇಕು ಅಷ್ಟು. ನೋಡ್ರಿ ಇದೆಲ್ಲ ನಮ್ಮ ಫ್ಯಾಮ್ಲಿಯವ್ರು ಒಳಗಡೆ ಕುಂತಾರು. ನಮ್ಮ ಅತ್ತೆಯವ್ರಿ ಇವರು, ದೊಡ್ಡ ಅತ್ತೆ ಅವ್ರ ಮಗಳ್ರಿ ಇವರು. ಇವರು ಇನ್ನೊಬ್ಬ ಮಗಳ್ರಿ ಇವರು ನಮ್ಮ ಅಕ್ಕ. ನಮ್ಮ ಫ್ಯಾಮ್ಲಿಯವ್ರಿ ಅದು ಒಳಗಡೆ ಕುಂತಾರು. ಹೊರಗಡೆ ಮಾತುಕತೆ ನಡೆದದ. ಇವರೇ ರೀ ವರನ ತಾಯಿ, ಟೀಚರ್ ಅದಾರ್ರಿ ಇವರು. ನಾವು ಡಿಸ್ಕಸ್ ನಡೆಸಿವ್ರಿ ಒಳಗೆ ಏನೇನು ವಧುವಿಗೆ ಕೊಡಬೇಕು ಅನ್ನೋದನ್ನು. ಅವ್ರೇನು ನಮಗೆ ಕೊಡ್ತಾರೋ ನಾವೇನು ಅವ್ರಿಗೆ ಕೊಡಬೇಕು. ನೋಡ್ರಿ ಇಲ್ಲೆಲ್ಲ ವಧುವಿನ ಕಡೆಯವ್ರಿಗೆ ಮಾತುಕತೆಗೆ ಬಂದಾರಲ್ರಿ. ಎಲ್ಲ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಆಯರಿ ಮಾಡ್ಲಕ್ಕಂತ ಹೇಳಿ ಎಲ್ಲ ರೆಡಿ ಮಾಡ್ಲಕತ್ಯಾರ ನೋಡ್ರಿ. ಹೆಣ್ಮಕ್ಳಿಗೆ ಬ್ಲೌಸ್ ಪೀಸ, ಗಂಡು ಮಕ್ಕಳಿಗೆ ಟಾವೆಲ್ಲ ಟಪ್ಪಿಗೆ ನಮ್ಮ ಉತ್ತರ ಕರ್ನಾಟಕದ ಗುರ್ತರಿ ಅದು. ನೋಡ್ರಿ ಎಲ್ಲರೂ ರೆಡಿ ಮಾಡ್ಲಕತ್ಯಾರ್ರಿ ಎಲ್ಲರಿಗೆ. ಅಷ್ಟೇ ಈಗ ಮಾತುಕತೆಗೆ ಒಂದು 10-15 ಜನ ಬಂದಿರ್ತಾರ್ರಿ. ನಾವೊಂದು 10-15 ಜನ ಫ್ಯಾಮ್ಲಿ ಅವ್ರು ಕೂಡಿರ್ತೀವಿ. ಅಷ್ಟೇ ಪ್ರೀತಿಯಿಂದ ಎಲ್ಲ ಮಾತಾಡಿ ಆಯರ್ ಮಾಡಿಕೊಂಡು ಚಂದ ಕಾರ್ಯಕ್ರಮ ನಡೀತದ ರೀ ನಮ್ಮ ಕಡೆ. ನೋಡ್ರಿ ಎಲ್ಲ ಇದು ಬಟ್ಟೆಗಳನ್ನು ಆಯರಿ ರೆಡಿ ಮಾಡಿಟ್ಟಾರ್ರಿ. ನೋಡ್ರಿ ಇಲ್ಲಿ ಎಲ್ಲ ಒಪ್ಪಿಗೆ ಆಯ್ತು ರೀ. ಏನೇನು ಕೊಡ್ಬೇಕಂತ ಹೇಳಿಕ್ಸಿಂದ ಎಲ್ಲ ಒಪ್ಪಿಗೆಯನ್ನು ಮಾಡಿಕೊಂಡ್ರು. ತಮ್ಮ ಅಷ್ಟೇ ರೀ, ಈಗೇನಿಲ್ಲ. ಏನು ವಧುವಿಗೆ ಏನು ಬೇಕು, ವರನಿಗೆ ಏನು ಬೇಕು ಅಷ್ಟು ಮಾಡಿ ನೋಡ್ರಿ. ಪೂಜೆಗೆ ರೆಡಿ ಮಾಡಕತ್ರು. ಎಲ್ಲ ಫಲ ತಾಂಬೂಲ ಎಲ್ಲ ಪೂಜೆ ಸಾಮಾನು, ತಂಬಿಗೆ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಕತ್ತಾರ ನೋಡ್ರಿ. ಅಂದ್ರೆ ಇದೇನು ರೀ ಒಪ್ಪಿಗೆ ಆಯ್ತು ರೀ ಅಂದಂಗೆ ರೀ. ಎಲ್ಲ ಗುರು ಹಿರಿಯರು ಒಪ್ಪಿಕೊಂಡ್ರು ಅವ್ರ ಸಮ್ಮುಖದಲ್ಲಿ ರೀ. ಎಲ್ಲರಿಗೂ ಇಷ್ಟ ಆಯಿತು ಏನೇನು ಕೊಡಬೇಕು ಏನಿಲ್ಲ ಅನ್ನೋದು. ಆಮೇಲೆ ಈಗ ರೆಡಿ ಮಾಡ್ಲಕತ್ತಾರ ನೋಡ್ರಿ ಎಲ್ಲ ಪೂಜೆ. ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಗುರ್ತರಿ ಇದು ಕಂಬಳಿ ಮೇಲೆ ಹಾಕಿ ಪೂಜೆ ಮಾಡಾಕ್ತಾರ ನೋಡ್ರಿ. ಇನ್ನು ಕಳಸ ತಂಬಿಗೆಯನ್ನು ಇಟ್ಟು ಪೂಜೆ ಮಾಡ್ತಾರ್ರಿ. ನೋಡ್ರಿ ಇದು ಗಂಡು ಮಕ್ಕಳ ತಲೆ ಮೇಲೆ ಇದು ನಮ್ಮ ಉತ್ತರ ಕರ್ನಾಟಕದ ಗುರ್ತರಿ ಇದು. ಗಂಡು ಮಕ್ಕಳ ತಲೆ ಮೇಲೆ ಟೋಪಿಗೆ ಟವೆಲ್ಲ ನೋಡ್ರಿ ಕಳಸದ ಪೂಜೆ ಮಾಡಕತ್ಯಾರ. ಇದು ಒಪ್ಪಿಗೆ ಸಂಕೇತ ರೀ. ಪೂಜೆ ಮಾಡಿ ಎಲ್ಲರೂ ಹಿರಿಯರ ಸಮ್ಮುಖದಲ್ಲಿ ಎಲ್ಲರೂ ಕುಂತು ಪೂಜೆ ಮಾಡಿ ಆಮೇಲೆ ಯಾದಿ ಬರೀತಾರ್ರಿ. ಲಕ್ಷ್ಮಿ ಪೂಜೆ ಮಾಡಿ ಯಾದಿ ಬರೀತಾರ್ರಿ. ಯಾದಿ ಅಂದ್ರೆ ಏನು ರೀ, ಎಲ್ಲ ಅವ್ರಿಗೆ ನಾವು ಏನು ಕೊಡಬೇಕು, ಹೆಣ್ಮಕ್ಳು ಏನು ಕೊಡಬೇಕು, ಗಂಡು ಮಕ್ಳು ಏನು ಕೊಡಬೇಕು ಅನ್ನೋದನ್ನು ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಯಾದಿ ಬರೀತಾರ್ರಿ ಒಬ್ಬರು ಹಿರಿಯರು. ಎಲ್ಲರ ಒಪ್ಪಿಗೆಯ ಮೇರೆಗೆ ರೀ ಇದು. ವಧುವನ್ನ ಒಪ್ಪಿಗೆ ಮೇರೆ ಮತ್ತು ವರನ ಈ ಗುರು ಹಿರಿಯರ ಒಪ್ಪಿಗೆ ಮೇರೆಗೆ ರೀ ಎಲ್ಲ ಅವರೊಂದು ಇವರೊಂದು ಯಾದಿ ಬರೀತಾರ್ರಿ. ನೋಡ್ರಿ ಹೊರಗೆ ಆಯರಿ ಮಾಡ್ಲಿಕ್ಕೆಲ್ಲ ಟಾವೆಲ್ಲ ಟೋಪಿಗೆ ಬ್ಲೌಸ್ ಪೀಸ್ಗಳನ್ನು ಎಲ್ಲ ತಂದು ಇಡಾಕತ್ತಾರ್ರಿ. ನೋಡ್ರಿ ಇದು ಪೂಜಾ ತಯಾರಿ ಆಗ್ಯದ. ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಎಲ್ಲ ಒಪ್ಪಿಗೆ ಆಯಿತು. ಪೂಜಾದ ರೆಡಿ ಆಯಿತು. ಈಗ ಯಾದಿ ಬರಿಲಕತ್ಯಾರ್ರಿ. ಅದನ್ನೇ ಹೇಳಿದೆ ಅಲ್ರಿ.
ಅವರು ಹೆಣ್ಣು ಮಕ್ಕಳ ಏನು ಕೊಡಬೇಕು, ಗಂಡು ಮಕ್ಕಳಿಗೆ ಏನು ಕೊಡಬೇಕು ಅನ್ನೋದನ್ನು ಒಂದು ಯಾದಿ ಬರೀತಾರೆ. ಅದಕ್ಕೆ ಎಲ್ಲರೂ ಒಪ್ಪಿಗೆ ಮೇರೆ ಸಿಗ್ನೇಚರ್ ಹಾಕ್ತಾರೆ ಗುರು ಹಿರಿಯರು. ಇಂಥ ಪೂಜಾದ ಫಂಕ್ಷನ್ಗಳನ್ನು ನಡೆಯೋದು ನೋಡ್ರಿ. ಇಲ್ಲೆಲ್ಲ ಒಳಗೆ ಹೆಣ್ಮಕ್ಳು ಕುಂತಾರ್ರಿ. ಅವರು ಮಾತುಕತೆ ಮಾತಾಡಕತ್ಯಾರ. ಮಗಳಿಗೆ ಏನೇನು ಬೇಕು ಅಂಥೇಳಿ ಅವರು ಎಲ್ಲ ಹೆಣ್ಮಕ್ಳ ಕಡೆ ಒಳಗೆ ಕೂತಿವ್ರು ಮಾತಾಡಕತ್ಯಾರ್ರಿ. ನೋಡ್ರಿ ಅದೇ ರೆಡಿ ಆಯ್ತು ನೋಡ್ರಿ. ಎಲ್ಲರೂ ಒಪ್ಪಿಗೆ ಮೇರೆಗೆ ಎಲ್ಲರೂ ಅದ್ರ ಮೇಲೆ ಸಿಗ್ನೇಚರ್ ಮಾಡ್ತಾರ್ರಿ. ನಮ್ಮದು ಇದೊಂದು ಉತ್ತರ ಕರ್ನಾಟಕದ ಕಡೆ ಫಂಕ್ಷನ್ ಮಾತ್ರ ಭಾಳ ಚಂದ ಆಗ್ತಾವ್ರಿ. ಗುರು ಹಿರಿಯರ ಸಮ್ಮುಖದಲ್ಲಿ ನೋಡ್ರಿ. ಇದೆಲ್ಲ ನಮ್ಮ ಮನೆಯವ್ರಿ. ಹೊರಗಿನ ಹಾಲ್ ರೀ ಅದು. ಹಾಲ್ನಲ್ಲೇ ಎಲ್ಲ ಇದು ನಡೆಯೋದು ನೋಡ್ರಿ. ಸೈನ್ ಮಾಡ್ಲಕತ್ಯಾರ ನೋಡ್ರಿ ಎಲ್ಲರೂ ಒಪ್ಪಿಗೆ ಮೇರೆಗೆ. ಖುಷಿ ರೀ ಇಂಥವು ಫಂಕ್ಷನ್ಗಳು ಮನೆಯಾಗ ನಡೆಯೋದರಿಂದ. ನೋಡ್ರಿ ಎಲ್ಲರಿಗೂ ಒಪ್ಪಿಗೆ ಆಯಿತು. ಈಗ ಎಲ್ಲರೂ ಸೈನ್ ಮಾಡಕತ್ಯಾರ್ರಿ. ಅಂದ್ರೆ ಏನ್ರಿ ಅದರ ಅರ್ಥ ನಮಗೆಲ್ಲ ಒಪ್ಪಿಗೆ ಆಯಿತು ಗುರು ಹಿರಿಯರಿಗೆ. ನೋಡ್ರಿ ಈಗ ಅದೇನು ಯಾದೇ ಬರದೇ ಇರ್ತಾರಲ್ರಿ, ಅವ್ರೇನು ಕೊಡಬೇಕು ಇವ್ರೇನು ಕೊಡಬೇಕು ಅನ್ನೋದನ್ನು ಇಟ್ಟು ಅದನ್ನು ಲಕ್ಷ್ಮೀ ಪೂಜೆ ಮಾಡಿರ್ತಾರಲ್ರಿ, ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಆಮೇಲೆ ಹೂ ಇಟ್ಟು ಪೂಜೆ ಮಾಡ್ತಾರ್ರಿ. ಯಾದಿ ಪೂಜೆ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ರೀ ಅದು. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ನೋಡ್ರಿ. ಇದು ನಮ್ಮ ಅಣ್ಣನ ಮಗನ ಮದುವೆ ಸಂಬಂಧ ನಾವು ಮಾಡ್ಲಕತ್ತೀವಿ ನೋಡ್ರಿ. ಎಲ್ಲರಿಗೆ ಒಪ್ಪಿಗೆ ಆಯಿತು. ಪೂಜೆ ಮಾಡಿದರು. ಅಕ್ಷತೆ ಕುಂಕುಮ ಅರಿಶಿಣ ಹಾಕಿ ಇದು ಪೂಜೆ ಮಾಡಿದಾರ್ರಿ ಹಚ್ಚಿ. ನೋಡ್ರಿ ಪೂಜೆ ಎಷ್ಟು ಚಂದ ಮಾಡ್ಲಕತ್ಯಾರ. ಹಿಂಗೆ ಗುರು ಹಿರಿಯರ ಒಪ್ಪಿಗೆಯಿಂದ ಆದಂಥ ಲಗ್ನಗಳು ಭಾಳ ಚಂದ ಆಗ್ತಾವ್ರಿ. ಮುಂದೆ ಅವರು ಜೀವನದಲ್ಲಿ ಭಾಳ ಸುಖವಾಗಿ ಇರ್ತಾರೋ, ನೆಮ್ಮದಿಯಿಂದ ಇರ್ತಾರೋ. ನೋಡ್ರಿ ಎಲ್ಲರೂ ಒಪ್ಪಿಗೆಯನ್ನು ಪಡೆದುಕೊಳ್ಳಕತ್ಯಾರ್ರಿ. ನೋಡ್ರಿ ಎಲ್ಲರೂ ಒಪ್ಪಿಗೆ ಆದ ಕೂಡಲೇ ಅದು ಯಾದಿ ಪೂಜೆ ಮಾಡಿದ ಕೂಡಲೇ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ರೀ ಅದು. ಎಲ್ಲರೂ ಹಣೆ ಮೇಲೆ ವಿಭೂತಿ ಆಮೇಲೆ ಕುಂಕುಮದ ತಿಲಕ ಎಲ್ಲ ಗಂಡಸರು ವಿಭೂತಿ ತಿಲಕ ರೀ, ಕುಂಕುಮದ ತಿಲಕ ಇಟ್ಕೋತಾರ್ರಿ. ಹೆಣ್ಮಕ್ಳೆಲ್ಲ ಅವರಿಗೆ ಅರಿಶಿಣ ಕುಂಕುಮ ಕೊಟ್ಟು ಅವರಿಗೆ ಹೆಣ್ಮಕ್ಳು ಒಳಗೆ ಅರಿಶಿಣ ಕುಂಕುಮ ಅವ್ರು ತಗೋತಾರೆ. ಗಂಡು ಮಕ್ಕಳು ವಿಭೂತಿ ಮತ್ತು ತಿಲಕ ಧರಿಸಿ ಎಲ್ಲರದು ಇದೊಂದು ಒಪ್ಪಿಗೆಯ ಪ್ರೋಗ್ರಾಮ್ ರೀ ಅದು. ಚಂದ ನಡೀತದ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ. ನೋಡ್ರಿ ಎಲ್ಲ ಕುಂಕುಮ ವಿಭೂತಿ ಧರಿಸಿದ್ರು ಎಲ್ಲರೂ. ನೋಡ್ರಿ ಅವರು ಗುರುಬೋಧ ತಗೊಂಡಾರಂತ್ರಿ. ಅವ್ರದ್ದು ಒಂಥರ ರೀತಿ ಬೇರೆ ಅದ ನೋಡ್ರಿ ವಿಭೂತಿ ಹಚ್ಕೊಳ್ಳೋದು. ಗುರುಗಳರಿ ಅವರು. ಎಲ್ಲ ಮಂತ್ರಗಳನ್ನು ಎಲ್ಲ ಪೂಜೆ ಎಲ್ಲ ಮಂತ್ರ ಅಂದು ಪೂಜೆ ಮಾಡಿದಾರ್ರಿ.
ನೋಡ್ರಿ ಈಗ ಆರತಿ ತುಂಬಿ ಆಮೇಲೆ ಅದೇನು ರೀ ಎಲ್ಲರೂ ನೋಡ್ರಿ ಕುಂಕುಮ ಅರಿಶಿಣ ಕುಂಕುಮ ತಿಲಕ ವಿಭೂತಿ ಎಲ್ಲರೂ ಹಚ್ಕೊಳಕತ್ಯಾರ್ರಿ. ಗಂಡು ಮಕ್ಕಳೆಲ್ಲ ಒಳಗೆ ಹೆಣ್ಮಕ್ಳು ಹಚ್ಕೊರ್ಲಕತ್ಯಾರ. ಈಗೆಲ್ಲ ನೋಡ್ರಿ ಅದನ್ನು ಯಾದಿ ತಗೊಂಡಾರಲ್ರಿ, ಆ ಯಾದಿಯನ್ನೆಲ್ಲ ಪೂಜೆ ಮಾಡಕತ್ಯಾರ್ರಿ. ಊದಕಡ್ಡಿ ಬೆಳಗ್ಗೆ ಎಲ್ಲ ಯಾದಿಗೆ ಪೂಜೆ ಮಾಡಿ ಎಲ್ಲರೂ ವಿಭೂತಿ ತಿಲಕ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಆಗ್ತದ್ರಿ. ಇನ್ನು ಆ ಯಾದಿ ಪೂಜೆ ಮಾಡ್ತಾರು ನೋಡ್ರಿ. ಇದೊಂದು ವಿಭೂತಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷತೆ ರೀ. ಇದು ತಿಲಕ ವಿಭೂತಿ. ನೋಡ್ರಿ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ನೋಡ್ರಿ ಎಲ್ಲರೂ ಹೆಣ್ಮಕ್ಳು ಬಂದರು. ಇನ್ನು ಯಾದಿ ಇರ್ತದಲ್ರಿ, ಈ ಯಾದಿದೆಲ್ಲ ಪೂಜೆ ಮಾಡಿ ಅದು ಎಲ್ಲರೂ ಒಬ್ರಿಗೊಬ್ರು ಸಕ್ಕರೆ ಹಂಚ್ಕೋತಾರ್ರಿ ಬಾಯಿಯಲ್ಲಿ. ಅಂದ್ರೆ ಒಳ್ಳೆ ಕಾರ್ಯಕ್ರಮ ಆಗಿದ್ದಕ್ಕಾಗಿ ಎಲ್ಲರೂ ಸ್ವೀಟ್ ಒಬ್ಬರಿಗೊಬ್ಬರು ಸ್ವೀಟ್ ಹಂಚ್ಕೊಂಡು ಅಂದ್ರೆ ಸಕ್ಕರೆ ರೀ, ಸಕ್ಕರೆ ಬಾಯಲ್ಲಿ ಎಲ್ಲರೂ ಹೆಣ್ಣು ಮಕ್ಕಳು ವಧುನ ಹೆಣ್ಣು ಮನೆತನದವರು ವರನ ಮನೆತನದವರು ಎಲ್ಲ ಸಕ್ಕರೆ ಹಂಚ್ಕೊಂಡ್ರಿ. ಅಂದ್ರೆ ಸ್ವೀಟ್ ರೀ. ಇದೊಂದು ಒಳ್ಳೆ ಕಾರ್ಯಕ್ರಮ. ಸ್ವೀಟ್ ಸಿಹಿ ಅಂತ ಹೇಳಿ ಹಂಚ್ಕೊಂಡು ಎಲ್ಲರೂ ಸಕ್ಕರೆ ಬಾಯಾಗ ಹಾಕೋತಾರ್ರಿ. ಒಬ್ಬರಿಗೊಬ್ಬರು ಬಾಯಲ್ಲಿ ಸಕ್ಕರೆ ಹಾಕ್ಕೊಂಡು ಒಂದು ಸಂತೋಷವನ್ನು ವ್ಯಕ್ತಪಡಿಸುವುದರಿ. ಖುಷಿ ಒಪ್ಪಿಗೆ ಆಯಿತು. ನೋಡ್ರಿ ಎಲ್ಲರೂ ಗುರು ಹಿರಿಯರು ಕೂಡಿದರು. ಎಲ್ಲರ ವಧುವಿನ ತಾಯಿ ತಂದೆ, ಅವರ ವರನ ತಾಯಿ ತಂದೆ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ರೀ. ಅದು ಏನು ಯಾದಿ ಮಾಡಿರ್ತಾರಲ್ರಿ, ಯಾದಿಯನ್ನು ಪೂಜೆ ಮಾಡಿ ಇವರ ಮಗ ಇವರು, ಇವರ ಮಗ ಇವರು, ಇವರ ಮಗಳು ಇವಳು, ಇವರ ಮಗ ಇವರು ಅಂತ ಹೇಳಿಕ್ಸಿಂದು ಎಲ್ಲ ಅವರು ಹಿರಿಯರೆಲ್ಲ ಹೇಳ್ತಾರ್ರಿ. ಇವರಿಗೆ ಇವರು ಒಪ್ಪಿಗೆ ಆಗ್ಯಾರು, ಇವರಿಗೆ ಒಪ್ಪಿಗೆ ಆಗ್ಯಾರು. ವಧುವಿನ ಮನೆಗೆ ವರ ಒಪ್ಪಿಗೆ ಆಗ್ಯಾನು, ವರನ ಮನೆಗೆ ವಧು ಒಪ್ಪಿಗೆ ಆಗ್ಯಾನು, ಅವರ ತಂದೆ ತಾಯಿದು ಒಪ್ಪಿಗೆ ಅದ, ವರನ ತಂದೆ ತಾಯಿದು ಒಪ್ಪಿಗೆ ಅದ ಅಂತೆಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ರೀ ಹೇಳಿ ಆಮೇಲೆ ಮಂತ್ರ ಗಣಪತಿಯ ಸ್ತೋತ್ರ ಹೇಳಿ ಆಮೇಲೆ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಗುರುವಿನ ಸ್ತೋತ್ರ ಹೇಳಿ ಎಲ್ಲರಿಗೂ ಪೂಜೆ ಮಾಡ್ತಾರ್ರಿ. ನೋಡ್ರಿ ಸ್ತೋತ್ರ ಹೇಳಕತ್ಯಾರ ಈಗ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯಸು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಂದು ಆಮೇಲೆ ಲಕ್ಷ್ಮೀ ದೇವಿ ಸ್ತೋತ್ರ, ಹಿಂಗೆ ಗಣೇಶನ ಸ್ತೋತ್ರ, ಹಿಂಗೆಲ್ಲ ಪೂಜೆ ಮಂತ್ರಗಳನ್ನು ಹೇಳಿ ನೋಡ್ರಿ ಎಲ್ಲ ಫಲ ತಾಂಬೂಲ ತಂದು ಇಟ್ರು. ಚಂದ ರೀ ಇದೊಂದು ಕಾರ್ಯಕ್ರಮ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರಲ್ಲಿ ನಡೀತದೆ ರೀ ಎಲ್ಲ ಕಡೆ. ಆದ್ರೆ ನಮ್ಮನ್ನು ಅವ್ರವ್ರ
ಜಿಲ್ಲಾದ್ದು ಒಂದೊಂದು ಪದ್ಧತಿಗಳು ಬೇರೆ ಬೇರೆ ಇರ್ತಾವೆ ರೀ. ಎಲ್ಲ ಈ ಕಡೆ ಬೆಂಗಳೂರವ್ರು ಬೇರೆ, ಬಿಜಾಪುರದವ್ರು ಬೇರೆ, ರಾಯಚೂರದವ್ರು ಬೇರೆ, ಆ ಕಡೆ ಹೆಂಗೆ ಗುಲ್ಬರ್ಗದೊಂದು ಬೇರೆ, ಹಿಂಗೆ ಅವ್ರವ್ರ ಪದ್ಧತಿಯ ಅನುಸಾರವಾಗಿ ರೀ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ. ನಮ್ಮ ಮನೆಯಲ್ಲಿ ಇದು ಮಾತುಕತೆಯ ಕಾರ್ಯಕ್ರಮನ ಚಂದ ನೆರವೇರಿಸ್ಕೊಟ್ರಿ. ಎಲ್ಲರ ಒಪ್ಪಿಗೆ ಮೇರೆಗೆ, ಗುರು ಹಿರಿಯರ ಸಮ್ಮತಿ ಮೇರೆಗೆ ಎಲ್ಲ ಮಂತ್ರಘೋಷಗಳನ್ನು ಹೇಳುತ್ತಾ ದೇವರ ಪೂಜೆ ಮಾಡಿ ಎಲ್ಲರ ಒಪ್ಪಿಗೆ ಪಡೆದು ನೋಡ್ರಿ ಎಲ್ಲರೂ ಅಕ್ಷತೆ ಹಾಕಿದಾರೆ ನೋಡ್ರಿ. ಆಯ್ತು ರೀ, ಇದು ಎಲ್ಲರೂ ಒಪ್ಪಿಗೆ ಮುಗೀತು ರೀ. ಇದು ಏನ್ರಿ ಆಯ್ತು ರೀ, ವಧುವರರ ಒಪ್ಪಿಗೆ ಆಯಿತು, ಅವರ ತಂದೆ ತಾಯಿಯ ಒಪ್ಪಿಗೆ ಆಯಿತು, ಗುರು ಹಿರಿಯರ ಒಪ್ಪಿಗೆ ಆಯಿತು ಅಂತ ಹೇಳಿ ಪೂಜೆ ಮಾಡಿ ಯಾದಿ ಬರೆದು ಹಾಕಿಬಿಡ್ತಾರೆ ರೀ. ಮುಂದುವರಿತದ ರೀ ಇದು.